ಶುಭೋದಯ. ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಒಂದು ಹಳೆ ಕತೆ ತಗೊಂಡಿದ್ವಿ, ಆದರೆ ಇದು ಯಾವಾಗ್ಲೂ ರೆಲೆವೆಂಟ್ ಅನ್ಸುತ್ತೆ, ಗ್ರಹಿಕೆ ಮತ್ತು ವಾಸ್ತವದ ಬಗ್ಗೆ. ಉಪನಿಷತ್ತುಗಳಿಂದ ಬಂದಿರೋದಲ್ವಾ? ಹೌದು, ವೇದಗಳ ಕೊನೆಯಲ್ಲಿ ಬರುವ ತತ್ವಜ್ಞಾನ ಇದು. ವೇದಿಕ್ ಡಿಸ್ಕವರಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಅವರ ಒಂದು ವಿಡಿಯೋದಲ್ಲಿ ಈ ಕಥೆಯನ್ನ ಮುಂಡಕ ಉಪನಿಷತ್ತಿನ ಬೋಧನೆ ಜೊತೆ ಲಿಂಕ್ ಮಾಡ್ತಾರೆ. ಓ ಹೌದಾ, ಸರಿ ಸರಿ. ಸೊ ನಮ್ಮ ಇವತ್ತಿನ ಉದ್ದೇಶ ಏನು ಅಂದ್ರೆ, ಈ ಕಥೆ ಎಲ್ಲರಿಗೂ ಗೊತ್ತಿರ್ಬೋದು, ಆದರೆ ಇದರ ಹಿಂದಿನ ಆಳವಾದ ಅರ್ಥವನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅಂತ. ಶುರು ಮಾಡೋಣವಾ? ಖಂಡಿತ. ಯಾಕೆ ಅಂದ್ರೆ ಉಪನಿಷತ್ತುಗಳು ಅವು ಹಳೆ ಗ್ರಂಥಗಳು ಅಷ್ಟೇ ಅಲ್ಲ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ, ಜಗತ್ತಿನ ಅರ್ಥ ಮಾಡ್ಕೊಳ್ಳೋಕೆ ದಾರಿ ತೋರ್ಸುತ್ತರ. ನೀವು ಹೇಳಿದ ಆ ಕಥೆ ಇದೆಯಲ್ಲ, ಆನೆ ಮತ್ತೆ ಕುರುಡರ್ದು, ಅದು ನಮ್ಮ ಗ್ರಹಿಕೆಯ ಲಿಮಿಟೇಷನ್ಸ್ ಬಗ್ಗೆ ಮತ್ತೆ ನಾವು ಸತ್ಯವನ್ನ ಹೇಗೆ ಪೂರ್ತಿಯಾಗಿ ನೋಡಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ. ಹೌದು. ಕತೆ ಶುರುವಾಗೋದು ಸಿಂಪಲ್ ಆಗಿ. ಒಂದು ಹಳ್ಳಿಯಲ್ಲಿ ಹುಟ್ಟಿನಿಂದ ಕಣ್ಣು ಕಾಣದ ಕೆಲವರು ಇರ್ತಾರೆ. ಅವರ ಪ್ರಪಂಚ ಅಂದ್ರೆ ಮುಟ್ಟೋದು, ಕೇಳಿಸ್ಕೊಳ್ಳೋದು ಅಷ್ಟೇ. ಕರೆಕ್ಟ್. ಒಂದು ದಿನ ಏನಾಗುತ್ತೆ, ಆನೆ ಅಂತ ಒಂದು ಪ್ರಾಣಿ ಬಂದಿದೆ ಊರಿಗೆ ಅಂತ ಸುದ್ದಿ ಕೇಳಿಸುತ್ತೆ. ಅವರಿಗೆ ಕುತೂಹಲ, ಹೇಗಿರುತ್ತೆ ಅದು ಅಂತ ನೋಡ್ಬೇಕು, ಅಂದ್ರೆ ಮುಟ್ಟಿ ತಿಳಿಬೇಕು ಅಂತ ಅನ್ಸುತ್ತೆ ಅವರಿಗೆ. ಸರಿ, ಅವ್ರ ಜಗತ್ತಿಗೆ ಅದು ಹೊಸ್ತು, ಸೊ ಅನುಭವಿಸ್ಬೇಕು ಅಂತ ಹೋಗ್ತಾರೆ. ಸರಿ, ಇಲ್ಲಿಂದನೇ ಅವರ ಗ್ರಹಿಕೆಯ ಮಿತಿಗಳು ಕಾಣಕ್ ಶುರುವಾಗೋದು. ಮೊದಲನೇವನು ಹೋಗಿ ಆನೆಯ ಕಾಲನ್ನ ಹಿಡಿತಾನೆ. ಅದು ದಪ್ಪ ಇದೆ, ಗಟ್ಟಿ ಇದೆ, ಸ್ಥಿರವಾಗಿದೆ. ಅವನಿಗೇನನ್ಸುತ್ತೆ, ಆನೆ ಅಂದ್ರೆ ಒಂದು ದೊಡ್ಡ ಕಂಬ ಇದ್ದಾಗೆ ಅಂತ. ಹೌದು, ಓಹೋ, ಆನೆ ಅಂದ್ರೆ ಇದೇನಾ, ಒಂದು ಬಲವಾದ ಕಂಬ ಅಂತ ಹೇಳ್ತಾನೆ. ಆದ್ರೆ ಎರಡನೇ ಅವನಿಗೇನ್ ಸಿಗುತ್ತೆ? ಅವನ್ಗೆ ಬಾಲ ಸಿಗುತ್ತೆ. ಬಾಲ. ಅದು ಹಗ್ಗದ ತರ ಇದೆಯಲ್ಲ? ಹೌದು, ತೆಳ್ಳೆಗೆ ಜೋಲಾಡ್ತಾ ಇರುತ್ತೆ. ಅವನ್ ಹೇಳ್ತಾನೆ, ಇಲ್ಲ ಇಲ್ಲ, ನೀನ್ ಹೇಳಿದ್ ತಪ್ಪು, ಆನೆ ಅಂದ್ರೆ ಒಂದು ಹಗ್ಗ ಅಂತ. ಇಷ್ಟಕ್ಕೆ ನಿಲ್ಲಲ್ಲ, ಮೂರನೇ ಅವನಿಗೆ ಆನೆಯ ಕಿವಿ ಸಿಗುತ್ತೆ. ದೊಡ್ಡದಾಗಿ ಚಪ್ಪಟೆಯಾಗಿರುತ್ತೆ. ಹೇಗೆ ಅಂದ್ರೆ ಒಂದು ದೊಡ್ಡ ಬೀಸಣಿಗೆ ತರ, ಅಥವಾ ಅಗಲವಾದ ಎಲೆ ತರ. ಕರೆಕ್ಟ್. ಅವನು ಹೇಳ್ತಾನೆ, ಇಲ್ಲಾರೀ, ನೀವಿಬ್ರೂ ತಪ್ಪು, ಆನೆ ಅಂದ್ರೆ ದೊಡ್ಡ ಬೀಸಣಿಗೆ ಅಂತ. ಪ್ರತಿಯೊಬ್ರಿಗೂ ಅವರವರ ಅನುಭವನೇ ಫೈನಲ್ ಸತ್ಯ ಅನ್ನೋ ತರ ಆಗೋಗುತ್ತೆ. ಇಲ್ಲಿಂದ ವಿಷಯ ಸ್ವಲ್ಪ ಸೀರಿಯಸ್ ಆಗತ್ತೆ. ಯಾಕೆಂದ್ರೆ ಅವರು ಜಗಳ ಶುರು ಮಾಡ್ತಾರೆ. ಹೌದು, ವಾದ ಶುರು ಆಗತ್ತೆ. ನಾನ್ ಹೇಳಿದ್ದೆ ಸರಿ, ಇಲ್ಲ ನಾನ್ ಮುಟ್ಟಿದ್ದೇ ನಿಜವಾದ ಆನೆ ಅಂತ. ಕಂಬ, ಹಗ್ಗ, ಬೀಸಣಿಗೆ ಅಂತ ಜೋರಾಗಿ ವಾದ ಮಾಡ್ತಾರೆ. ಆದ್ರೆ ಒಂದು ಥರ ನೋಡಿದ್ರೆ ಅವರವರ ಮಟ್ಟಿಗೆ ಅವ್ರದ್ದು ಸರಿ ಅಲ್ವಾ, ಅನುಭವ ಸುಳ್ಳಲ್ಲವಲ್ಲ. ನಿಜ, ನೀವ್ ಹೇಳಿದ್ದು ಬಹಳ ಮುಖ್ಯವಾದ ಪಾಯಿಂಟ್. ಅವರ ಅನುಭವ ಸುಳ್ಳಲ್ಲ, ಖಂಡಿತ ಅಲ್ಲ. ಆದರೆ ಅದು ಅಪೂರ್ಣ ಸತ್ಯ, ಪಾರ್ಷಿಯಲ್ ಟ್ರೂತ್. ಅಪೂರ್ಣ. ಆದ್ರೆ ಅವರು ಅದನ್ನೇ ಪೂರ್ಣ ಸತ್ಯ ಅನ್ಕೊಂಡ್ಬಿಟ್ರು. ಅಲ್ಲೇ ಸಮಸ್ಯೆ. ಆ ಥರದ ನಂಬಿಕೆ ಎಷ್ಟು ಡೇಂಜರಸ್ ಆಗ್ಬಹುದು ಅಂತ ಅಲ್ಲೇ ಇದ್ದ ಒಬ್ಬ ಜ್ಞಾನಿ, ಒಬ್ಬ ಗುರು ಗಮನಿಸ್ತಾರೆ. ಗುರುಗಳ ಎಂಟ್ರಿ ಆಗತ್ತೆ ಇಲ್ಲಿ. ಹೌದು. ಅವರಿಗೆ ತಕ್ಷಣ ಗೊತ್ತಾಗತ್ತೆ, ಈ ಜಗಳಕ್ಕೆ ಕಾರಣ ಅವರ ಸೀಮಿತ ಗ್ರಹಿಕೆ ಅಂತ. ಸರಿ, ಆಮೇಲೆ ಗುರುಗಳೇನ್ ಮಾಡ್ತಾರೆ? ಸುಮ್ನೆ ನೋಡ್ತಾ ನಿಲ್ತಾರ? ಇಲ್ಲ ಇಲ್ಲ, ಅವರು ಮಧ್ಯಪ್ರವೇಶ ಮಾಡ್ತಾರೆ. ತಾಳ್ಮೆಯಿಂದ ಪ್ರತಿಯೊಬ್ಬರ ಕೈ ಹಿಡಿದು ಆನೆಯ ಬೇರೆ ಬೇರೆ ಭಾಗಗಳನ್ನ ಮುಟ್ಟಿಸ್ತಾರೆ. ಅಂದ್ರೆ ಆನೆಯ ಸೊಂಡಿಲು? ಹೌದು, ಸೊಂಡಿಲು, ದಂತ, ಅದರ ದೊಡ್ಡ ಹೊಟ್ಟೆ, ಬೆನ್ನು, ಹೀಗೆ ಇಡೀ ಆನೆಯನ್ನ ಅನುಭವಿಸೋಕೆ ಸಹಾಯ ಮಾಡ್ತಾರೆ. ಆಗ ಅವ್ರಿಗೇನಾಗುತ್ತೆ? ಆಗ ಅವರಿಗೆ ಜ್ಞಾನೋದಯ ಆದ ಹಾಗೆ ಆಗುತ್ತೆ. ಅರೆ, ಆನೆ ಅಂದ್ರೆ ಬರೀ ಕಂಬ ಅಲ್ಲ, ಬರೀ ಹಗ್ಗನೂ ಅಲ್ಲ, ಬರೀ ಬೀಸಣಿಗೆನೂ ಅಲ್ಲ. ಅದು ಇವೆಲ್ಲವನ್ನೂ ಸೇರಿಸಿದ ಇದಕ್ಕಿಂತ ದೊಡ್ಡದಾದ ಒಂದು ವಸ್ತು ಅಂತ ಗೊತ್ತಾಗತ್ತೆ. ಹೌದು, ಅದೊಂದು ದೊಡ್ಡ, ಸಂಕೀರ್ಣವಾದ, ಭವ್ಯವಾದ ಪ್ರಾಣಿ ಅಂತ ನಿಧಾನವಾಗಿ ಅರ್ಥ ಆಗತ್ತೆ. ಆಗ ಗೊತ್ತಾಗತ್ತೆ, ನಮ್ಮ ಹಿಂದಿನ ತಿಳುವಳಿಕೆ ಎಷ್ಟು ಸೀಮಿತವಾಗಿತ್ತು, ಎಷ್ಟು ಅಪೂರ್ಣವಾಗಿತ್ತು ಅಂತ. ಆ ಅರಿವಿನ ಕ್ಷಣ ಇದೆಯಲ್ಲ, ಅದೇ ಈ ಕಥೆಯ ತಿರುಳು ಅನ್ಸುತ್ತೆ. ಇದು ಬರೀ ಆನೆಗೆ ಸಂಬಂಧಪಟ್ಟಿದ್ದ